ನಮಸ್ಕಾರ, ನಾನು ನಿಮ್ಮ ಬ್ರೋಂಡ್ ರಾಜಾಲಿ ಮಾತಾಡ್ತೇನೆ. ನಾನು ನೋಡಿ ಇಲ್ಲಿ ಕಲ್ಲಂಗಡಿ ತೋಟ ಅನ್ನ ಕಾಣಿಸ್ತು. ಆ ತೋಟ ನೋಡಿದ್ರೆ ನನಗೆ ಹೊಟ್ಟೆನೇ ಉರಿದೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಒಣಗೋಗಿದೆ ಇದು ಫಸಲು. ನೋಡಿ ಹಿಂಗೆ ಫಸಲು ಬಂದರೆ ರೈತರು ಯಾವ ಥರ ಉದ್ಧಾರ ಆಗ್ತಾರೆ ಹೇಳಿ. ನೋಡಿ ಇದೆ ಹೆಂಗಿದೆ, ಕಾಯಿ ಒಣಗೋಗಿದೆ ಗಿಡ. ಬನ್ನಿ ಈ ತೋಟದ ರೈತರನ್ನ ಮಾತಾಡೋಣ, ಅವ್ರ ಅನುಭವ ಹೆಂಗೆ ಅಂತ ತಿಳ್ಕೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟರಮಣಪ್ಪ ಅಂತ. ಸರ್, ಈ ತೋಟ ನೋಡಿದೆ ನನಗೆ ಹೊಟ್ಟೆನೇ ಉರಿದೋಯ್ತು. ಏನು ಸರ್, ಒಂದು ಫಸಲೇ ಇಲ್ಲ. ಎಲ್ಲ ನಮ್ಮ ಬೆಳೆಗಳೆಲ್ಲ ಹಿಂಗೆ ಆಗೋಯ್ತೆ. ರೇಟ್ ಸಿಕ್ಕಲ್ಲ, ಟೈಮ್ ಬೆಳೆಗಳಾಗಲ್ಲ. ನೋಡು, ನೀನೇ ನೋಡು, ಎಲ್ಲ ನೋಡ್ತಾ ಇದೀವಿ ನಾವು. ಸರ್, ಇದು ಬೀಜ ಪ್ರಾಬ್ಲಮ್, ನೀರ್ ಪ್ರಾಬ್ಲಮ್ ಸರ್? ಇದು ಅದು ಏನು ಪ್ರಾಬ್ಲಮ್ಮು? ಮೊದಲು ಅವ್ರು ಬೀಜ ಕೊಟ್ಟಿರೋದು, ಕಂಪ್ನಿ ಅವ್ರು ಕೊಟ್ಟಿರೋದು, ನಾವು ತಂದು ಉಳಿರೋದು. ಸರ್ ಎಲ್ಲ ಹಿಂಗ ನೋಡ್ತಾ ಇದ್ದೀವಿ, ತೋಟ ನೋಡ್ತಾ ಇದ್ದೀವಿ. ತೋಟ ಈಗ ಗೌರ್ಮೆಂಟ್ ಯಾವ್ದು ಪಾಡ್ಸಲ್ಲ ಬಿಡು. ಗೌರ್ಮೆಂಟ್ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಹಂಗೆ ಬಡವರಿಗೋಸ್ಕರ ನಾವಿದೀವಿ ಅಂತ ಸೀಟುಗಳು ಉಳಿಸ್ಕೊಳ್ತಾವ್ರೆ ಅಷ್ಟೇ. ಹೌದಾ ಸರ್? ನಮ್ಗೆ ರೈತರಿಗೆ ಯಾವ ಪ್ರಯೋಜನನೇ ಇಲ್ಲ. ಅವ್ರು ಏನ್ ರೇಟ್, ಏನು ಫಿಕ್ಸ್ ರೇಟ್ ಅಂತ ಯಾವ್ದು ಇಲ್ಲ ನಮ್ಮ ರೈತರಕ. ಇಲ್ಲಿ ನೋಡಿ, ಎಣ್ಣೆ ರೇಟ್ ಫಿಕ್ಸ್ ಮಾಡ್ತಾರೆ, ಅಕ್ಕಿ ಬೆಳೆಗೆ ಅವ್ರಿಗೆಲ್ಲ ಫಿಕ್ಸ್ ಐತೆ. ರೈತರು ಬೆಳೆಯಕ್ಕೆ ಯಾವ್ದು ಫಿಕ್ಸ್ ಇಲ್ಲ. ಹೌದಾ ಸರ್? ಯಾವ್ದು ಫಿಕ್ಸ್ ಇಲ್ಲ. ನಿಮ್ಮ ನೋವನ್ನ ನೀವ್ ಹೇಳ್ತಾರೆ ಸರ್. ತುಂಬಾ ಜನ ರೈತರು, ಲಕ್ಷಾಂತರ ಜನ ರೈತರು, ಅವ್ರು ಯಾರು ಹೇಳ್ಕೊಳ್ಳಲ್ಲ ನೋವನ್ನ. ಎಲ್ರು ಇದೇ ಪರಿಸ್ಥಿತಿನೇ ಆತ್ಮಹತ್ಯೆ ಮಾಡ್ಕೋತಾರೆ ಕೆಲವರು ಸಾಲ ಮಾಡಿ. ನಾವೆಲ್ಲ ಇವಾಗ ಸಾಲ ಎತ್ತಿಗೆ ಬಂದಿದೆ, ಎಲ್ಲ ಹಿಂಗ್ ಆತ್ಮಹತ್ಯೆ ಮಾಡ್ಕೋದೆ ಒಂದೇ ಇರೋದು ನಮ್ಗೆ. ನಿಮ್ಗೆ ಎಷ್ಟು ಸಾಲ ಇದೆ ಇದರಿಂದ? ಇದಕ್ಕೊಂದು 1 ಲಕ್ಷ ರೂಪಾಯಿ ಮೇಲೆ ಬಂಡವಾಳ. ಇದೊಂದೇನಾ ನೀವು ಬೆಳೆ ಮಾಡ್ತೀರಾ? ಸ್ವೀಟ್ ಕಾರ್ನ್ ಐತೆ, ಇನ್ನ ಗಣಸಗಡ್ಡೆ ಐತೆ, ಗಣಸಿದೆ. ಯಾವ್ದಕ್ಕೂ ಒಂದು ಬೆಂಬಲ ಬೆಲೆ ಅನ್ನೋದು ಯಾವ್ದು ಇಲ್ಲ. ಸುಮ್ನೆ ನೀವು ಇವಾಗ 4 ರೂಪಾಯಿ ಕೆಜಿ ಹಂಗೆ ಕೊಟ್ಟಿದೀವಿ. 4 ರೂಪಾಯಿ ಸರ್? ನಾವು ಅಂಗಡಿಗೆ ಹೋದ ಒಂದಕ್ಕೆ 20 ರೂಪಾಯಿ 30 ರೂಪಾಯಿ ಕೆಜಿ. ಅದು ಕೇಳ್ಕೊಂಡು ಅವ್ರಿಗೆ ಅದಕ್ಕೆ ಇಲ್ಲ ಗ್ಯಾರಂಟಿ. ನೋಡಿ ಸ್ನೇಹಿತರೆ, ಪ್ರೇಕ್ಷಕರೇ, ಇವರ ನೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಇವ್ರಿಗೆ ಪ್ರತಿಯೊಬ್ಬರಿಗೂ ಲಕ್ಷಾಂತರ ಜನ ರೈತರು ನೋವಿದು. ಅವ್ರು ಯಾರು ಹೇಳ್ಕೊಳಕ್ ಆಗ್ದಿರ ಕೆಲವರೆಲ್ಲ ಆತ್ಮಹತ್ಯೆ ಮಾಡ್ಕೋತಾರೆ. ಗೌರ್ಮೆಂಟ್ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಇವರೊಬ್ಬರೇ ನೋಡಿ ನಮ್ಮನ್ನು ಕರೆಸಿ, ಸರ್ ನಮ್ಗೆ ಇದರ ಲಾಸ್ ಆಗಿದೆ, ನಮ್ಗೊಂದು ವಿಡಿಯೋ ಮಾಡ್ಕೊಡಿ, ನಿಮ್ಮೊಂದು ಧನ್ಯವಾದಗಳು ತಿಳಿಸಿ ಅಂತ ಹೇಳಿದ್ರು. ನಾವು ಬಂದಿದೆ, ನಮಗೂ ನೋಡಿದೆ ತುಂಬಾ ನೋಡಿ ಎಷ್ಟು ವರಸ್ಟ್ ಆಗಿದೆ ತೋಟ. ಲಕ್ಷಾಂತರ ರೂಪಾಯಿ ಹಾಳಾಗಿದೆ ಇದು. ಯಾರು ಕೇಳೋರು? ಗೌರ್ಮೆಂಟ್ ಹೇಳ್ತಾರೆ ಎಣ್ಣೆ ಒಂದು ಫಿಕ್ಸ್ ಮಾಡ್ತಾರೆ, ಬೆಳೆಗೆ ಒಂದು ಫಿಕ್ಸ್ ಮಾಡ್ತಾರೆ, ಎಣ್ಣೆ ಮದ್ದು ಗೊಬ್ಬರ ಎಲ್ಲ ಫಿಕ್ಸ್. ಹೌದು, ರೈತರು ಯಾವ್ದು ಫಿಕ್ಸ್ ಇಲ್ಲ. ಹೌದು, ರೈತರ ಬೆಳೆಗೆ ಒಂದು ನಿಗದಿ ಬೆಂಬಲ ಇಲ್ಲ, ಬೆಲೆ ಇಲ್ಲ, ಏನಿಲ್ಲ. ಕಾಟಾಂಚಾರ ಯಾರೋ ದಳ್ಳಾಳಿ ಬರ್ತಾನೆ, ನೋಡಪ್ಪ 2 ರೂಪಾಯಿ ಕೊಡಪ್ಪ, 3 ರೂಪಾಯಿ ಕೊಡಪ್ಪ ಅಂತಾನೆ. ಅದೇ ಇವ್ರು ಅಂಗಡಿಯಲ್ಲಿ ತಗೊಂಡ್ರೆ ಕೆಜಿ 20 ರೂಪಾಯಿ ಅಂತಾರೆ, ಇಲ್ಲ ಒಂದ್ ಕಾಯಿ 100 ರೂಪಾಯಿ ಅಂತಾರೆ. ಯಾರು ಕೇಳೋರು? ಇವ್ರ ಅಂಗಡಿಗೆ ಹೋದ್ರೆ ಎಲ್ಲ ಫಿಕ್ಸ್ ರೇಟ್. ಹೌದು ಸರ್, ಎಲ್ಲ ಅವ್ರು ಮಾಡಿರೋ ಫಿಕ್ಸ್ ರೇಟ್. ನಮ್ದು ಫಿಕ್ಸ್ ಇಲ್ಲಲ್ಲ. ಹೌದೌದು, ಅವ್ರು ಕೇಳಿದ್ದಕ್ಕೆ ನಾವು ಕೊಡ್ಬೇಕು ಅಷ್ಟೇ. 100% ಸರ್. ಅದು ಅದೇ ರೈತರ ಗೋಳನ್ ಕೇಳೋರು ಯಾರು ಇಲ್ಲ. ಯಾವ ಸರ್ಕಾರನೂ ಇಲ್ಲ. ಈ ಕಡೆ ಬಿಜೆಪಿ ಇಲ್ಲ, ಈ ಕಡೆ ಕಾಂಗ್ರೆಸ್ ಇಲ್ಲ. ಸರ್ಕಾರ ಯಾವ ಸರ್ಕಾರ ಬಂದ್ರು ರೈತರನ್ನು ಯಾವ್ರನ್ನು ಉದ್ಧಾರ ಮಾಡಿದ್ದೇನಿಲ್ಲ ಅಂತೀರಾ? ಉದ್ಧಾರ ಮಾಡಿಲ್ಲ ಸರ್. ಧನ್ಯವಾದಗಳು. ನಿಮ್ಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ನು ನೆಕ್ಸ್ಟ್ ಬೆಳೆ ಎಲ್ಲಾರು ಒಂದು ಒಳ್ಳೆ ಬೆಳೆ ಬರ್ಲಿ ಅಂತ. ಹಿಂಗ ಆಗ್ತಾ ಇದ್ರೆ ಬೆಳೆ ಮಾಡೋಕ್ ಬಂಡವಾಳ ಬೇಕಲ್ಲ ನಮ್ಗೆ. ಏನ್ ಮಾಡಕ್ ಸರ್? ಹಂಗಂತ ಹೇಳ್ಬಿಟ್ರೆ ಬೇರೆ ಜನ ಎಲ್ಲ ಹೆಂಗ್ ಸರ್ ಬದುಕೋದು? ಬಂಡವಾಳಗಳೇ ಇಲ್ಲ. ರೈತರ ಗೋಳನ್ನ ಕೇಳೋರು ಯಾರು ಇಲ್ಲ ಅಂತೀರ ನೀವು? ಸದ್ಯಕ್ಕೆ ರೈತರ ಗೋಳು ಕೇಳೋಣ ಯಾರು ಇಲ್ಲ ಅಂತೀರ? ಯಾರು ಇಲ್ಲ ಸರ್. ಈಗ ಹಂಗಂತ ನೀವೇ ಸುಮ್ಮನೆ ಇದ್ದವ್ರು ಹೆಂಗ್ ಸರ್? ಬೆಳೆ ಮಾಡ್ಬೇಕಲ್ಲ ಸರ್? ಬೆಳೆ ಮಾಡ್ಬೇಕು, ನಮ್ಗೆ ವಿಧಿ ಇಲ್ಲ. ಸಾಲಗಳು ಮಾಡಿ ಇದಿಲ್ಲ, ಮಾಡ್ಲೇಬೇಕು. ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬೇಕು ಅಂತೀರಾ? ಅಷ್ಟೇ. ಯಾರು ಗೌರ್ಮೆಂಟ್ ಬರೋದು ವೇಸ್ಟ್. ಇಲ್ಲ ಅಂದ್ರೆ ಬದುಕ್ತೀರಾ ಅಂತ ನೀವು? ಯಾವ ಗೌರ್ಮೆಂಟ್ ನಾವು ನಂಬಿ. ನೋಡಿ, ಬ್ರೇಕಿಂಗ್ ನ್ಯೂಸ್. ರೈತರ ಗೋಳನ್ನ ಕೇಳೋರು ಯಾರು? ಕಟ್ ಮಾಡಿ ಹೇಳ್ತೀನಿ. ಅವ್ರು ಹೇಳ್ತಾರೆ ರೈತರು ಅವ್ರ ನೋವನ್ನ ಕೇಳೋರು ಯಾವ ಸರ್ಕಾರವೂ ಇಲ್ಲ ಅಂತ ಹೇಳ್ತಾರೆ. ಈ ಸರ್ಕಾರಗಳೇ ಬೇಡ. ಅವರಷ್ಟು ಅವ್ರಿದ್ರು ನಮ್ಮಷ್ಟು ನಾವು ಬೆಳ್ಕೋತೀವಿ, ಗಂಜಿ ಕುಡಿತೀವಿ, ಚೆನ್ನಾಗೇ ಇರ್ತೀವಿ. ಗೌರ್ಮೆಂಟ್ ಅವ್ರಿಗೆಲ್ಲ ನಾವು ದುಡ್ದು ಅವ್ರಿಗೆ ಕೊಡಬೇಕು ಅಂತವ್ರೆ. ಗೌರ್ಮೆಂಟ್ ಹೇಳ್ತಾರೆ ಅದಕ್ಕೆ ಅದು ಇದು ಕೊಡ್ತೀವಿ ಅಂತ. ಯಾವ್ದು ಸರ್ 2,000 ಫ್ರೀ ಕೊಡ್ತಾವ್ರೆ ನಿಮ್ಮ ಮಹಿಳೆಯರಿಗೆ. ನಿಮ್ಮ ಗೌರ್ಮೆಂಟ್ ಉಚಿತ ಬಸ್ ಇದೆ, ಕೇಳಿದೀವ. ಈಗ ಕರೆಂಟ್ ಬಿಲ್ ಫ್ರೀ ಕೊಡ್ತಾರಲ್ಲ, ಕರೆಂಟ್ ಫ್ರೀ ಕೊಡು ಅಂತಾರೆ. ಬಸ್ ಪಾಸ್ ಫ್ರೀ ಅಂತ ಕೇಳಿದ್ವ. ಇಲ್ಲ ಅಂದ್ರೆ ನಮ್ಗೆ ಉಚಿತವಾಗಿ ಅಕ್ಕಿ ಕೊಡಿ ಅಂತ ಹೇಳಿದ್ವಾ, 2,000 ಕೊಡಿ ಅಂತ ಕೇಳಿದ್ವಾ, ಯಾವ್ದು ಕೊಡಿಲ್ಲ. ಸರ್ ನೀವು ಓಟ್ ಯಾಕೆ ಹಾಕಿದ್ರ? ಹಂಗಾದ್ರೆ ಬೇಕಾಗಿಲ್ಲ ನಮ್ಗೆ ಆ ಓಟ್. ಸರ್ ಅವ್ರು ಫ್ರೀ ಕೊಡ್ತೀರಿ ಅಂತ ಹೇಳಿ ನೀವು ಓಟ್ ಹಾಕಿ ಗೆಲ್ಸಿ ಸೀಟಲ್ಲಿ ಕೂತಿದ್ರಲ್ಲ, ಕೊಡಿ ಅಂತ ನಾವು ಕೇಳಲೇ ಇಲ್ಲ. ನೀವು ಓಟ್ ಹಾಕಿ ಗೆಲ್ಸಿದ್ರಲ್ಲ, ಅದ್ಯಾರು ಗೆಲ್ತೀರಾ? ನಾವಂತ ಯಾರು ಇಲ್ಲ. ಅದೇ ಹೇಳ್ತಾರ, ನಾವೇ ದಡ್ರು ಅಂತ ಹೇಳ್ತಾರೆ. ನಾವೇ ದಡ್ರು. ಓಟ್ ಹಾಕಿ ಗೆಲ್ಸಿದಕ್ಕೆ ಅವ್ರು ಕಿರೀಟ ಇರ್ತಾರೆ ಅಂತ. ಅಷ್ಟೇ. ರೈತರನ್ನ ಕೇಳೋರಿಲ್ಲ. ಈಗ ನೋಡಿ ಸಿಎಂ ಕುರ್ಚಿಗೋಸ ಗಲಾಟೆ ಮಾಡ್ತಾರೆ. ಅದೇ ಸಿಎಂ ಏನ್ ಗಲಾಟೆ ಮಾಡ್ತಾರೆ? ರೈತರ ಪರವಾಗಿ ನಿಂತ್ಕೊಂಡ್ರೆ ಏನಕ್ಕೆ ಬೇಕಾ? ಯಾವ ಮಿನಿಸ್ಟ್ರು ರೈತರ ಪರವಾಗಿ ಮಾತಾಡ್ತಾ ಇದಾರೆ ನೋಡಿ? ಯಾವ ಮಿನಿಸ್ಟ್ರು ಮಾತಾಡ್ತಾ ಇಲ್ಲ. ಅವ್ರ ಸೀಟ್ ಅವ್ರ ಭದ್ರ ಮಾಡ್ತಾರೆ, ಮಾಡ್ಕೊಳಕ್ ಅವ್ರು ವಿದೇಶ ಪ್ರವಾಸ ಮಾಡ್ತಾರೆ, ಅಷ್ಟೇ, ಮೋಜು ಮಸ್ತಿ ಮಾಡ್ತಾರೆ. ಅಯ್ಯೋ, ಅವ್ರಿಗೆ ಬೇಜಾನ್
ಅಲ್ಲಿ ಮೀಟಿಂಗ್ ಮಾಡಿದ್ರೆ ಅಲ್ಲಿ ಕೋಟಿಗೆ ಖರ್ಚು ಮಾಡ್ತಾರೆ. ಹೌದು. ಇಲ್ಲಿ ರೈತರ ಗೋಳು ಕೇಳಲ್ಲ. ಹೌದಾ ಸರ್? ಅಂತವರು ಮಿನಿಸ್ಟರ್ ಇರೋದು. ಓಕೆ ಸರ್, ಧನ್ಯವಾದಗಳು. ನಿಮ್ಗೆ ನೆಕ್ಸ್ಟ್ ಟೈಮ್ ಆದ್ರೂ ಬೆಳೆಯಲ್ಲಿ ಒಳ್ಳೆ ಲಾಭ ಬರಲಿ ಅಂತ ದೇವರಲ್ಲಿ ಬರ್ತೀನಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.